ನಿಮ್ಮೆಲ್ಲರಿಗೂ ಕೂಡ ಈ ಒಂದು ಯೂಟ್ಯೂಬ್ ಕ್ಲಾಸ್ಗೆ ಸ್ವಾಗತ. ನಾವು ಕಳೆದ ತರಗತಿಯಲ್ಲಿ 10ನೇ ತರಗತಿಯ ವರ್ಗ ಸಮೀಕರಣಗಳು ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟ ಹಾಗೆ ಸೂತ್ರವನ್ನು ಬಳಸಿ ಯಾವ ರೀತಿ ವರ್ಗ ಸಮೀಕರಣದ ಮೂಲಗಳನ್ನು ಕಂಡುಹಿಡಿಯೋದು ಮತ್ತು ಅಭ್ಯಾಸ 10.3 ಸಮಸ್ಯೆಗಳನ್ನು ಬಿಡಿಸೋದು ಹೇಗೆ ಅಂತ ತಿಳ್ಕೊಂಡಿದ್ವಿ. ಸೊ ಈ ಒಂದು ಕ್ಲಾಸಲ್ಲಿ ನಾವು ವರ್ಗ ಸಮೀಕರಣದ ಮೂಲಗಳ ಸ್ವಭಾವ ಈ ಒಂದು ಕಾನ್ಸೆಪ್ಟ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ನಮಗೆ ಗೊತ್ತಿದೆ ax² + bx + c = 0. ಸೊ ಸಮೀಕರಣದ ಮೂಲಗಳು ಏನಾಗಿರುತ್ತೆ? x = -b ± √b² - 4ac/2a ಇದನ್ನು ನೀವೆಲ್ಲ ತಿಳ್ಕೊಂಡಿದ್ದೀವಿ. ಅಂದರೆ ಇಲ್ಲಿ ನಮಗೆ ಈ b² - 4ac ಬೆಲೆ 0ಗಿಂತ ದೊಡ್ಡದಿತ್ತು ಅಂತ ಹೇಳಿ, ಇಫ್ √b² - 4ac ಅಥವಾ b² - 4ac ಈಸ್ ಗ್ರೇಟರ್ ದ್ಯಾನ್ 0 ಆದರೆ ನಮಗೆ ಎರಡು ಮೂಲಗಳು ಸಿಗುತ್ತೆ. ಯಾವುದು? ಒಂದು -b + √b² - 4ac/2a, ಇನ್ನೊಂದು -b -√b² - 4ac/2a. ಸೊ ಇಲ್ಲಿ ನಾವು ವಾಸ್ತವ ಮತ್ತು ಭಿನ್ನವಾಗಿರ್ತಕ್ಕಂಥ ಎರಡು ಮೂಲಗಳನ್ನು ಪಡಿತೀವಿ. ಯಾವಾಗ ಅಂತ ಹೇಳಿದರೆ ನಮಗೆ b² - 4ac ಈಸ್ ಗ್ರೇಟರ್ ದ್ಯಾನ್ 0 ಆದಾಗ. ಸೊ b² - 4ac ಈಸ್ ಗ್ರೇಟರ್ ದ್ಯಾನ್ 0 ಆದಾಗ, ಹೌದಾ? ಎರಡು ಭಿನ್ನವಾಗಿರ್ತಕ್ಕಂಥ ಮೂಲಗಳು, ಭಿನ್ನವಾಗಿರ್ತಕ್ಕಂಥ ಅಂದರೆ ಬೇರೆ ಬೇರೆ ಮೂಲಗಳು, ವಾಸ್ತವ ಮತ್ತು ಭಿನ್ನವಾಗಿರ್ತಕ್ಕಂಥ ಮೂಲಗಳನ್ನು ಪಡಿತೀವಿ. ಎರಡು ವಾಸ್ತವ ಮತ್ತು ಭಿನ್ನವಾದ ಎರಡು ಮೂಲಗಳು ಒಂದು x = -b + √b² - 4ac/2a ಮತ್ತು ಇನ್ನೊಂದೇನು ಬರುತ್ತೆ? x = -b - √b² - 4ac/2a. ಸೊ ನಮಗೆ b² - 4ac ಇಸ್ ಗ್ರೇಟರ್ ದ್ಯಾನ್ 0 ಆದಾಗ ನಮಗೆ ವಾಸ್ತವ ಮತ್ತು ಭಿನ್ನವಾಗಿರ್ತಕ್ಕಂಥ ಈ ಎರಡು ಮೂಲಗಳನ್ನು ಪಡಿತೀವಿ. ಒಂದು ಮೂಲ -b + √b² - 4ac/2a ಮತ್ತು x = -b - √b² - 4ac/2a. ಒಂದು ವೇಳೆ ಈ b² - 4ac ಬೆಲೆ 0ಗೆ ಸಮ ಆದರೆ, ಸೊ b² - 4ac = 0 ಆದಾಗ, ಸೊ ಅವಾಗ ನಮ್ಗೆ ಯಾವ ಥರ ಮೂಲಗಳು ಬರುತ್ತೆ? ಸೊ ಇದು ಈ ವ್ಯಾಲ್ಯೂ ನಮಗೆ 0 ಆಗಿಬಿಡ್ತು ಅಂತ ಹೇಳಿದ್ರೆ ಏನು ಸಿಗುತ್ತೆ? -b ± 0/2a ಸಿಗುತ್ತೆ, ಹೌದಾ? √0 ಅಂತ ಹೇಳಿದ್ರೆ 0. ಸೊ x = -b ± 0/2a ಸಿಗುತ್ತೆ, ಹೌದಾ? ಸೊ ಇಲ್ಲಿ ±0 ಅಂತ ಹೇಳಿದ್ರೆ ಅಂದರೆ ಒಂದು ಮೂಲ ಏನು ಬರುತ್ತೆ? x = -b - b + 0/2a, ಇನ್ನೊಂದು -0/2a. ಸೊ ಎರಡೂ ಕಡೆ ಏನಾಗುತ್ತೆ? ನಮಗೆ -b/2a ಎರಡು ಸಮ ಮೂಲಗಳು ಸಿಗುತ್ತೆ, ಹೌದಾ? x = -b/2a ಮತ್ತು x = -b/2a. ನೋಡಿ, +0 -0 ಎರಡಕ್ಕೂ ವ್ಯಾಲ್ಯೂ ಇಲ್ಲ. ಸೊ ಇಲ್ಲಿ ಎರಡು ಸಮನಾಗಿರ್ತಕ್ಕಂಥ ಮೂಲಗಳು ಸಿಗುತ್ತೆ, ಹೌದಾ? ಒಂದು x = -b/2a, ಇನ್ನೊಂದು x = -b/2a. ಸೊ ಈ ಒಂದು ಪ್ರಕರಣದಲ್ಲಿ ನಮಗೆ ax² + bx + c = 0 ಎರಡು ಸಮನಾಗಿರ್ತಕ್ಕಂಥ ಮೂಲಗಳನ್ನು ಹೊಂದಿರುತ್ತೆ. ಯಾವಾಗ b² - 4ac ಬೆಲೆ 0ಗೆ ಸಮನಾದಾಗ. ಈಗ ಒಂದು ವೇಳೆ b² - 4ac ಬೆಲೆ 0ಗಿಂತ ಕಡಿಮೆ ಇದೆ, ಹೌದಾ? ಅವಾಗ ಏನು ಸಿಗುತ್ತೆ? ನಮ್ಮ b² - 4ac ಈಸ್ ಲೆಸ್ ದ್ಯಾನ್ 0 ಆಗುತ್ತೆ. ಸೊ ಇದರಲ್ಲಿ ಯಾವುದೇ ವಾಸ್ತವ ಸಂಖ್ಯೆಯ ವರ್ಗ
ನಮಗೆ ಬಿ ಸ್ಕ್ವೇರ್ ಮೈನಸ್ 4ac ಆಗಿರಲಿಕ್ಕೆ ಸಾಧ್ಯ ಇಲ್ಲ. ಸೊ ಇಂಥ ಪ್ರಕರಣದಲ್ಲಿ ವರ್ಗ ಸಮೀಕರಣ ಯಾವುದೇ ವಾಸ್ತವ ಮೂಲಗಳನ್ನು ಹೊಂದಿರೋದಿಲ್ಲ. ಹೌದಾ? ಸೊ ಇಲ್ಲಿ ಯಾವುದೇ ನೆಗೆಟಿವ್ ಬರಲ್ಲ. ಯಾವುದೇ ಒಂದು ವರ್ಗ ಸಂಖ್ಯೆ ನಮಗೆ ನೆಗೆಟಿವ್ ಆಗಲಿ ಸಾಧ್ಯ ಇಲ್ಲ. ಹೌದಾ? ವರ್ಗ ಸಂಖ್ಯೆ ಅಂತ ಹೇಳಿದರೆ ಒಂದು ಋಣ ಸಂಖ್ಯೆ ವರ್ಗ ಸಂಖ್ಯೆನೂ ಕೂಡ ಅಲ್ಲಿ ಧನ ಸಂಖ್ಯೆ ಆಗಿರುತ್ತೆ. -2 × -2 + 4 ಆಗಿರುತ್ತೆ. ಸೊ ಅದರಿಂದ ಇದಾಗಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ವರ್ಗ ಸಮೀಕರಣ ಯಾವುದೇ ವಾಸ್ತವ ಮೂಲಗಳನ್ನು ಹೊಂದಿರುವುದಿಲ್ಲ. ಸೊ ಇಲ್ಲಿ ಯಾವುದೇ ವಾಸ್ತವ ಮೂಲಗಳನ್ನು ಹೊಂದಿರುವುದಿಲ್ಲ. ಸೊ ಇವು ನಮಗೆ 3 ಕಂಡೀಷನ್. ಮೊದಲನೇ ಕಂಡೀಷನ್ ಏನು? ಬಿ ಸ್ಕ್ವೇರ್ ಮೈನಸ್ 4ac ಬೆಲೆ 0ಗಿಂತ ಜಾಸ್ತಿ ಆದಾಗ ಎರಡು ಭಿನ್ನವಾಗಿರ್ತಕ್ಕಂಥ ಮೂಲಗಳು. ಒಂದು x = -b -√b² - 4ac/2ಗೆ ಮತ್ತು x = -b -√b² - 4ac/2ಗೆ. ಸೊ ಎರಡನೇ ಒಂದು ಕೇಸ್ನಲ್ಲಿ ನಮಗೆ ಬಿ ಸ್ಕ್ವೇರ್ ಮೈನಸ್ 4ac ಬೆಲೆ ಅಂದರೆ 0ಗೆ ಸಮನಾತು ಅಂತ ಹೇಳಿದ್ರೆ ಆಗ ಎರಡು ಸಮನಾಗಿರ್ತಕ್ಕಂಥ ಮೂಲಗಳು ಸಿಗುತ್ತೆ. ಯಾವುದು ಅಂತ ಹೇಳಿದ್ರೆ ಒಂದು x = -b/2a ಅಥವಾ x = -b/2a. ಸೊ ಅದೇ ರೀತಿ ಏನಾದರೂ ಬಿ ಸ್ಕ್ವೇರ್ ಮೈನಸ್ 4ac ಬೆಲೆ 0ಗಿಂತ ಕಡಿಮೆ ಆಯಿತು, ಅದರ ನೆಗೆಟಿವ್ ಸಂಖ್ಯೆ ಇತ್ತು ಅಂತ ಹೇಳಿದರೆ ಸೊ ಅಂಥ ಸಂದರ್ಭದಲ್ಲಿ ಅದು ಅಂಥ ವರ್ಗ ಸಮೀಕರಣ ಯಾವುದೇ ವಾಸ್ತವ ಮೂಲಗಳನ್ನು ಹೊಂದಿರೋದಿಲ್ಲ. ಬಿ ಸ್ಕ್ವೇರ್ ಮೈನಸ್ 4ac ಬೆಲೆ ax² + bx + c = 0 ವರ್ಗ ಸಮೀಕರಣದ ಮೂಲಗಳು ವಾಸ್ತವ ಸಂಖ್ಯೆಗಳೇ ಅಥವಾ ವಾಸ್ತವ ಸಂಖ್ಯೆಗಳು ಹೌದೋ ಅಥವಾ ಇಲ್ಲವೋ ಅನ್ನೋದನ್ನು ನಿರ್ಧರಿಸೋದ್ರಿಂದ ಬಿ ಸ್ಕ್ವೇರ್ ಮೈನಸ್ 4ac ನಾವು ವರ್ಗ ಸಮೀಕರಣದ ಶೋಧಕ ಅಂತ ಕರಿತೀವಿ. ಸೊ ಇಲ್ಲಿ ax² + bx + c = 0 ವರ್ಗ ಸಮೀಕರಣ ಮೊದಲನೇ ಕಂಡೀಷನಲ್ಲಿ ಬಿ ಸ್ಕ್ವೇರ್ ಮೈನಸ್ 4ac ಈಸ್ ಗ್ರೇಟರ್ ದನ್ 0 ಆದಾಗ ಏನಾಗಿರುತ್ತೆ? ಎರಡು ಭಿನ್ನವಾದ ವಾಸ್ತವ ಮೂಲಗಳನ್ನು ಹೊಂದಿರುತ್ತೆ. ಎರಡು ಭಿನ್ನವಾದ ವಾಸ್ತವ ಮೂಲಗಳನ್ನು ಹೊಂದಿರುತ್ತೆ. ಇದು ಇಂಪಾರ್ಟೆಂಟ್. ಪರೀಕ್ಷೆಯಲ್ಲಿ ಇದನ್ನು ಕೇಳ್ತಾರೆ. 1 ಮಾರ್ಕ್ಸ್ ಸಾಮಾನ್ಯವಾಗಿ ಪರೀಕ್ಷೆಯಲ್ಲಿ ಕೇಳ್ತಿರ್ತಾರೆ. ಅಂದರೆ ax² + bx + c = 0 ವರ್ಗ ಸಮೀಕರಣದ ಶೋಧಕ ಯಾವುದು? ಸೊ ವರ್ಗ ಸಮೀಕರಣದ ಶೋಧಕ ಯಾವುದು ಅಂತ ಹೇಳಿದ್ರೆ ಬಿ ಸ್ಕ್ವೇರ್ ಮೈನಸ್ 4ac ಬೆಲೆ. ಅದು ವರ್ಗ ಸಮೀಕರಣದ ಮೂಲಗಳನ್ನು ನಿರ್ಧರಿಸುತ್ತೆ. ಬಿ ಸ್ಕ್ವೇರ್ ಮೈನಸ್ 4ac ಈಸ್ ಗ್ರೇಟರ್ ದನ್ 0 ಆದಾಗ ನಮಗೆ ಎರಡು ಭಿನ್ನವಾದ ವಾಸ್ತವ ಮೂಲಗಳನ್ನು ಹೊಂದಿರುತ್ತೆ. ಅಂದರೆ ಒಂದು ವೇಳೆ ಬಿ ಸ್ಕ್ವೇರ್ ಮೈನಸ್ 4ac ಬೆಲೆ ಈಸ್ ಈಕ್ವಲ್ ಟು 0 ಅಂದರೆ ಆಗ ಎರಡು ಸಮನಾದ ವಾಸ್ತವ ಮೂಲಗಳನ್ನು ಹೊಂದಿರುತ್ತೆ. ಆದಾಗ ಎರಡು ಸಮನಾದ ವಾಸ್ತವ ಮೂಲಗಳನ್ನು ಹೊಂದಿರುತ್ತೆ. ಒಂದು ವೇಳೆ ಬಿ ಸ್ಕ್ವೇರ್ ಮೈನಸ್ 4ac ಬೆಲೆ 0ಗಿಂತ ಕಡಿಮೆ ಇದ್ದರೆ ಅಂದರೆ ಅದು ನೆಗೆಟಿವ್ ಸಂಖ್ಯೆ ಆಗಿದ್ದರೆ ಯಾವುದೇ ವಾಸ್ತವ ಮೂಲಗಳನ್ನು ಹೊಂದಿರುವುದಿಲ್ಲ. ಯಾವುದೇ ವಾಸ್ತವ ಮೂಲಗಳನ್ನು ಹೊಂದಿರುವುದಿಲ್ಲ. ಇದನ್ನು ಪರೀಕ್ಷೆಯಲ್ಲಿ ಕೇಳ್ತಾರೆ, 1 ಮಾರ್ಕ್ಸ್ ಕೇಳ್ತಾರೆ. ಹೌದಾ? ಯಾವುದೋ ಒಂದು ವರ್ಗ ಸಮೀಕರಣ ಕೊಟ್ಬಿಟ್ಟು ಅಥವಾ ಯಾವುದೋ ಒಂದು 4 ವರ್ಗ ಸಮೀಕರಣ ಕೊಟ್ಬಿಟ್ಟು ಇದರಲ್ಲಿ ಸಮನಾಗಿರ್ತಕ್ಕಂಥ ಮೂಲವನ್ನು ಹೊಂದಿರತಕ್ಕಂಥ ವರ್ಗ ಸಮೀಕರಣ ಯಾವುದು ಅಂದರೆ ನಾವು ಅದನ್ನೆಲ್ಲ ವರ್ಗ ಸಮೀಕರಣ ಬಿಡಿಸೋ ಅವಶ್ಯಕತೆ ಇಲ್ಲ. ನಾವು ಜಸ್ಟ್ ಬಿ ಸ್ಕ್ವೇರ್ ಮೈನಸ್ 4ac ಬೆಲೆ ಕಂಡುಹಿಡಿಬೇಕು. ಅದಂದರೆ ಯಾವ ವರ್ಗ ಸಮೀಕರಣದಲ್ಲಿ ಬಿ ಸ್ಕ್ವೇರ್ ಮೈನಸ್ 4ac ಬೆಲೆ 0ಗೆ ಸಮನಾಗಿರುತ್ತೋ ಅದು ಎರಡು ಸಮನಾಗಿರ್ತಕ್ಕಂಥ ಮೂಲಗಳನ್ನು ಹೊಂದಿರುತ್ತೆ ಅಂತ ಅರ್ಥ. ಒಂದು ವೇಳೆ ನೆಗೆಟಿವ್ ಇತ್ತು ಅಂತ ಹೇಳಿದ್ರೆ ಅದು ಯಾವುದೇ ಮೂಲಗಳನ್ನು ಹೊಂದಿರೋದಿಲ್ಲ ಅಂತ ಅರ್ಥ. ಸೊ ಈಗ ಈ ವರ್ಗ ಸಮೀಕರಣದ ಮೂಲಗಳನ್ನು ನಾವು ಯಾವ ರೀತಿ ಅದರ ಸ್ವಭಾವಗಳನ್ನು ಯಾವ ರೀತಿ ವಿವೇಚಿಸೋದು, ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಸಮಸ್ಯೆಗಳನ್ನು ಬಿಡಿಸೋಣ. ಈ ಥರ ಇದೆ. 2x² ಮೈನಸ್ 4x ಪ್ಲಸ್ 3 ಇಸ್ ಈಕ್ವಲ್ ಟು 0 ವರ್ಗ ಸಮೀಕರಣದ ಶೋಧಕವನ್ನು ಕಂಡುಹಿಡಿಯಿರಿ ಮತ್ತು ಇದರಿಂದ ಮೂಲಗಳ ಸ್ವಭಾವವನ್ನು ವಿವೇಚಿಸಿ ಅಂತ ಕೊಟ್ಟಿದ್ದಾರೆ. ಸೊ ವರ್ಗ ಸಮೀಕರಣದ ಶೋಧಕ ಯಾವುದು? ಬಿ ಸ್ಕ್ವೇರ್ ಮೈನಸ್ 4ac. ಸೊ ಶೋಧಕವನ್ನು ಕಂಡುಹಿಡಿಯೋದಂದರೆ ಬಿ ಸ್ಕ್ವೇರ್ ಮೈನಸ್ 4ac ಬೆಲೆಯನ್ನು ಕಂಡುಹಿಡಿಯೋದು. ಸೊ ಇದರಿಂದ ನಾವು ಅವುಗಳ ಮೂಲಗಳ ಸ್ವಭಾವವನ್ನು ವಿವೇಚಿಸಬೇಕಾಗುತ್ತೆ. ಸೊ
ಸೊ ಈ ಸಮೀಕರಣ 2x² ಮೈನಸ್ 4x ಪ್ಲಸ್ 3 ಈಕ್ವಲ್ಸ್ 0 ಇದೆ. ಸೊ ಇದರಲ್ಲಿ ಎ ಬೆಲೆ ಏನು, ಬಿ ಬೆಲೆ ಏನು, ಸಿ ಬೆಲೆ ಏನು ನಿಮಗೆ ಗೊತ್ತಿದೆ. ಎ ಬೆಲೆ ಏನಿದೆ 2 ಇದೆ, ಬಿ ಬೆಲೆ ಏನಿದೆ -4 ಇದೆ, ಸಿ ಬೆಲೆ ಏನಿದೆ 3 ಇದೆ. ಹೌದಾ? ವಿತ್ ಸೈನ್ ಚಿಹ್ನೆಗಳ ಸಹಿತವಾಗಿ ನೀವು ಬರ್ಕೋಬೇಕು. ಚಿಹ್ನೆ ತಪ್ಪಾತು ಅಂತ ಹೇಳಿದರೆ ನಿಮಗೆ ಅದರ ಆನ್ಸರೇ ಬೇರೆ ಬೇರೆ ಆಗಿಬಿಡುತ್ತೆ. ತುಂಬ ಕೇರ್ ಇರಲಿ. ನೋಡಿ ಇಲ್ಲಿ ಬಿ ಬೆಲೆ -4 ಇದೆ, -4 ಇದ್ರೆ -4 ಬರ್ಕೊಟ್ರಿ. ಈಗ ಏನು ಕಂಡುಹಿಡಿಬೇಕು ನಾವು? ವರ್ಗ ಸಮೀಕರಣದ ಶೋಧಕ ಕಂಡುಹಿಡಿಬೇಕು. ವರ್ಗ ಸಮೀಕರಣದ ಶೋಧಕ ಯಾವುದು? ಎಸ್ b² - 4ac. ಸೊ b² - 4ac ಬೆಲೆ ಕಂಡುಹಿಡಿಬೇಕು. ನೋಡಿ ಬಿ ಅಂತ ಹೇಳಿದ್ರೆ -4, b² ಅಂದರೆ -4 ಹೋಲ್ ಸ್ಕ್ವೇರ್ ಮೈನಸ್ 4 ಇಂಟು ಎ ಅಂತ ಹೇಳಿದ್ರೆ 2, ಸಿ ಅಂತ ಹೇಳಿದ್ರೆ 3. ಸೊ ಇದು ಎಷ್ಟಾಗುತ್ತೆ? 16 ಆಗುತ್ತೆ. -4 ಸ್ಕ್ವೇರ್ ಅಂದರೆ 4 ಇಂಟು 4 16 ಆಗುತ್ತೆ. ಮೈನಸ್ 4 2 8, 8 3 24 ಬರುತ್ತೆ. ಹೌದಾ? 24 ಎಷ್ಟು ಬರ್ತಿದೋ? -8 ಬರುತ್ತೆ. ಸೊ -8 ಏನಾಗಿದೆ? ಸೊನ್ಗಿನ ಕಡಿಮೆ ಇದೆಯಾ ದೊಡ್ಡದಿದೆಯೋ? ಎಸ್, ಸೊನ್ಗಿನ ಚಿಕ್ಕದು. ಸೊ ಅದರಿಂದ ಇಲ್ಲಿ ನಮಗೇನಾಗುತ್ತೆ? b² - 4ac ಬೆಲೆ ಈಸ್ ಲೆಸ್ ದೆನ್ 0. ಹೌದಾ? ಸೊನ್ಗಿನ ಚಿಕ್ಕದಿದೆ. ಸೊ ಇದು ಸೊನ್ಗಿನ ಚಿಕ್ಕದಿದ್ದಾಗ ಮೂಲಗಳ ಸ್ವಭಾವ ಏನಾಗಿರುತ್ತೆ ಅಂತ ಹೇಳಿದ್ರೆ ಆ ವರ್ಗ ಸಮೀಕರಣ ಯಾವುದೇ ವಾಸ್ತವ ಮೂಲಗಳನ್ನು ಹೊಂದಿರುವುದಿಲ್ಲ. ದೇರ್ಫೋರ್ ವರ್ಗ ಸಮೀಕರಣವು ಯಾವುದೇ ವಾಸ್ತವ ಮೂಲಗಳನ್ನು ಹೊಂದಿರುವುದಿಲ್ಲ. ಇದು ಮೂಲಗಳ ಸ್ವಭಾವ ವಿವೇಚಿಸೋದು. ಹೌದಾ? ಈಗ ನಮಗೆ ಮುಂದಿನ ಒಂದು ಸಮಸ್ಯೆ ಈ ಥರ ಇದೆ. 3x² - 2x ಪ್ಲಸ್ 1/3 = 0. ವರ್ಗ ಸಮೀಕರಣದ ಶೋಧಕವನ್ನು ಕಂಡುಹಿಡಿಯಿರಿ ಮತ್ತು ಇದರಿಂದ ವರ್ಗ ಸಮೀಕರಣದ ಮೂಲಗಳ ಸ್ವಭಾವವನ್ನು ಕಂಡುಹಿಡಿಯಿರಿ. ಹೌದಾ? ಸೊ ಈಗ ನಾವೇನು ಮಾಡಬೇಕು? ಈ ಸಮೀಕರಣ ಯಾವ ವರ್ಗ ಸಮೀಕರಣ? 3x² - 2x ಪ್ಲಸ್ 1/3 = 0. ಇದರಲ್ಲಿ ಎ ಬೆಲೆ, ಬಿ ಬೆಲೆ ಮತ್ತು ಸಿ ಬೆಲೆ ಕಂಡುಹಿಡಿಯಬೇಕು. ಎ ಬೆಲೆ ಏನು ಬರುತ್ತೆ? ನಮಗೆ 3 ಬರುತ್ತೆ. ಬಿ ಬೆಲೆ ಏನು ಬರುತ್ತೆ? 2 ಬರುತ್ತೆ, -2 ಬರುತ್ತೆ. ಸಿ ಬೆಲೆ ಏನು ಬರುತ್ತೆ? 1/3 ಬರುತ್ತೆ. ಸೊ ಈಗ ಏನು ಮಾಡ್ಬೇಕು ನಾವು? ವರ್ಗ ಸಮೀಕರಣದ ಶೋಧಕ b² - 4ac ಬೆಲೆ ಕಂಡುಹಿಡಿಯಬೇಕು. ಸೊ b² - 4ac ಈಕ್ವಲ್ಸ್ ಏನಾಗುತ್ತೆ? b² ಅಂದರೆ -2² -4 ಇಂಟು ಎ ಅಂತ ಹೇಳಿದರೆ 3, ಸಿ ಅಂತ ಹೇಳಿದರೆ 1/3. ನೋಡಿ 3 ಕ್ಯಾನ್ಸಲ್ ಆಯಿತು. 4 - 4 ಆಗುತ್ತೆ, ಅಂದರೆ ಏನಾಗುತ್ತೆ? 0 ಆಗುತ್ತೆ. ಸೊ ಇಲ್ಲಿ b² - 4ac ಬೆಲೆ ಏನಾಗಿದೆ ಅಂತ ಹೇಳಿದ್ರೆ 0ಗೆ ಸಮನಾಗಿದೆ. ಇದು 0ಗೆ ಸಮನಾಗಿರೋದ್ರಿಂದ ನಮಗೆ ಮೂಲಗಳು ಏನಾಗಿರ್ತವೆ ಅಂದರೆ ದತ್ತ ಸಮೀಕರಣ 2 ಸಮನಾದ ಮೂಲಗಳನ್ನು ಹೊಂದಿರುತ್ತದೆ. Therefore ದತ್ತ ಸಮೀಕರಣ 2 ಸಮನಾದ ಮೂಲಗಳನ್ನು ಹೊಂದಿರುತ್ತದೆ. ಹೌದಾ? 2 ಸಮನಾದ ಮೂಲಗಳನ್ನು ಹೊಂದಿರುತ್ತೆ. ಸೊ ಈಗ ಆ ಸಮನಾಗಿರ್ತಕ್ಕಂಥ ಮೂಲಗಳು ಯಾವುವು ಅಂತಲೂ ಕೂಡ ನಾವು ಕಂಡುಹಿಡಿಯಬಹುದು. ಹೇಗೆ ಕಂಡುಹಿಡಿಯಬಹುದು? ನಮಗೆ b² - 4ac ಬೆಲೆ 0 ಆದಾಗ ಮೂಲಗಳೇನು ಬರುತ್ತೆ? -b/2a ಬರುತ್ತೆ. 2 ಸಮನಾಗಿರ್ತಕ್ಕಂಥ ಮೂಲಗಳು -b/2a ಅಥವಾ -b/2a ಬರುತ್ತೆ. ಹೌದಾ? ಸೊ ಈಗ -b/2a ಅಂತ ಹೇಳಿ -b ಅಂದರೆ ಎಷ್ಟಿದೆ ನೋಡಿ? -b ಅಂದರೆ -2/2 ಇಂಟು ಎ ಅಂತ ಹೇಳಿದರೆ 3. ನೋಡಿ 2 ಕ್ಯಾನ್ಸಲ್ ಆಗಿದೆ. ಎಷ್ಟು ಬಂತು? 1/3 ಬಂತು. ಇದು ಕೂಡ 1/3 ಬಂತು. ಸೊ ಹಾಗಾದರೆ ಇಲ್ಲಿ ಸಮನಾಗಿರ್ತಕ್ಕಂಥ 2 ಮೂಲಗಳು ಯಾವ್ಯಾವು ಅಂತ ಹೇಳಿದರೆ 1/3 ಅಥವಾ 1/3. ಇವು 2 ಸಮನಾಗಿರ್ತಕ್ಕಂಥ ಮೂಲಗಳು. ಯಾವಾಗ ನಮಗೆ ಶೋಧಕದ ಬೆಲೆ 0ಗೆ ಸಮನಾದಾಗ ಮೂಲಗಳು ಸಮನಾಗಿರ್ತವೆ. ಆ ಸಮನಾಗಿರ್ತಕ್ಕಂಥ ಮೂಲಗಳಿದ್ದಾಗ ನಾವು ಆ ಮೂಲಗಳ ಬೆಲೆಗಳನ್ನು ಕೂಡ ಕಂಡುಹಿಡಿಯಬಹುದು.
ಯಾವ ಅಂತ ಹೇಳಿದರೆ ಇದು ಈ ಸಮೀಕರಣದಲ್ಲಿ 1/3 ಮತ್ತು 1/3. ಸೊ ಅದೇ ರೀತಿ ಇನ್ನೊಂದು ಸಮಸ್ಯೆಯನ್ನು ನೋಡೋಣ. ಸಮಸ್ಯೆ ಇದೆ, ವರ್ಗ ಸಮೀಕರಣಗಳ ಮೂಲಗಳ ಸ್ವಭಾವವನ್ನು ವಿವೇಚಿಸಿ ಅವು ವಾಸ್ತವ ಮೂಲಗಳಾಗಿದ್ದರೆ ಅವುಗಳನ್ನು ಕಂಡುಹಿಡಿಯಿರಿ ಅಂತ ಇದೆ. ಆ ಸಮಸ್ಯೆ 2x² - 6x + 3 = 0. ಸೊ ಮೊದಲೇನು ಮಾಡಬೇಕು, ನಾವು ಎ ಬಿ ಸಿಗಳ ಬೆಲೆ ಬರ್ಕೋಬೇಕು, ಆಮೇಲೆ b² - 4ac ಬೆಲೆ ಕಂಡುಹಿಡಿಬೇಕು. ಸೊ ಎ ಬೆಲೆ ಏನಿದೆ 2 ಇದೆ, ಅದೇ ರೀತಿ ಬಿ ಬೆಲೆ ಏನಿದೆ ನಮಗೆ -6 ಇದೆ, ಸಿ ಬೆಲೆ ಏನಿದೆ ಅಂದರೆ 3 ಇದೆ. ಸೊ ಈಗ ಡೆಲ್ಟಾ ಬೆಲೆ ಅಂದರೆ ವರ್ಗ ಸಮೀಕರಣದ ಶೋಧಕದ ಬೆಲೆ b² - 4ac ಬೆಲೆ ಕಂಡುಹಿಡಿಯಬೇಕು. b² - 4ac b² ಅಂದರೆ -6² - 4 ಇಂಟು ಎ ಅಂದರೆ 2, ಸಿ ಅಂದರೆ 3. ಸೊ ಎಷ್ಟು ಬರುತ್ತಿದೋ ಅದಾದರೆ 36 ಮೈನಸ್ ಯಾಕೆಂದರೆ 8 8 24 ಅಂದರೆ ನಮಗೆ 12 ಬರುತ್ತೆ ಅಲ್ವಾ. ಸೊ 12 ಅಂತೇಳಿ ಏನು ಬರ್ತದೋ b² - 4ac ಈಸ್ ಗ್ರೇಟರ್ ದನ್ 0 ಅಂದರೆ ಸೊನ್ನೆಗಿನ ಏನಾಗಿದೆ ಬೆಲೆ ದೊಡ್ಡದಾಗಿದೆ. ಸೊ ಮೂಲಗಳು ಏನಾಗಿದ್ದಾವೆ ಅಂತೇಳಿದರೆ ವಾಸ್ತವ ಮತ್ತು ಭಿನ್ನ. ಸೊ ಮೂಲಗಳ ಸ್ವಭಾವದಲ್ಲಿ ಮೂಲಗಳು ವಾಸ್ತವ ಮತ್ತು ಭಿನ್ನ. ನೆಕ್ಸ್ಟ್ ಏನು ಕಂಡುಹಿಡಿತಾರೆ, ಅವು ವಾಸ್ತವ ಮೂಲಗಳಾಗಿದ್ದರೆ ಅವುಗಳನ್ನು ಕಂಡುಹಿಡಿಯಿರಿ, ಅಂದರೆ ಆ ಮೂಲಗಳನ್ನು ಕಂಡುಹಿಡಿಯಿರಿ. ಸೊ ಮೂಲಗಳು ಏನಾಗಿರುತ್ತೆ ಅಂತ ಹೇಳಿದರೆ, ಒಂದು ಮೂಲ ಏನಾಗಿರುತ್ತೆ x = -b + √b² - 4ac/2a ಒಂದು ಮೂಲ. ಇನ್ನೊಂದು ಮೂಲ ಏನು ಬರುತ್ತೆ x = -b - √b² - 4ac/2 ಅಲ್ವಾ. ಸೊ ಎರಡು ಮೂಲಗಳನ್ನು ಕಂಡುಹಿಡಿಯಬೇಕು. ನಮಗೆ ಈ b² - 4ac ಬೆಲೆ ಗೊತ್ತಿದೆ, ಎಷ್ಟಿದೆ ಅದು b² - 4ac ಬೆಲೆ 12 ಇದೆ. ಸೊ ಇದಕ್ಕೆ ಹಾಕಿದ್ರೆ -b ಅಂದರೆ -6 ಪ್ಲಸ್ ಇದು √12 ಬರುತ್ತೆ ಡಿವೈಡೆಡ್ ಬೈ 2 × 2 ಅಲ್ವಾ. ಅಂದರೆ ಇದು 6 ಬರುತ್ತೆ ಪ್ಲಸ್ ಇದು 2√3 ಬರುತ್ತೆ ಡಿವೈಡ್ ಬೈ 4 ಬರುತ್ತೆ ಅಲ್ವಾ. ಸೊ ಇದರಲ್ಲಿ ನಾವು 2 ಕಾಮನ್ ತೆಗೆದ್ರೆ ಏನು ಬರುತ್ತೆ ಅಂದರೆ 3 + √3 ಡಿವೈಡೆಡ್ ಬೈ 2 × 2 ಬರ್ತದೆ 4 ಅಂತ. ಅಂದರೆ 3 + √3/2 ಒಂದು ಮೂಲ ಆಗುತ್ತೆ. ಸೊ ಇನ್ನೊಂದು ಮೂಲ ಏನು ಬರುತ್ತೆ ಮೈನಸ್ ಬಿ ಅಂತ ಹೇಳಿದರೆ -6 ಪ್ಲಸ್ √12 ಹೌದಾ. -√12 ಡಿವೈಡ್ ಬೈ 2 × 2 ಅಂತ ಹೇಳಿದರೆ 4 ಬರುತ್ತೆ ಹೌದಾ. ಸೊ 4 ಬಂದಾಗ ಇಲ್ಲೂ ಅಷ್ಟೇ ಬರುತ್ತೆ, ಏನು ಬರುತ್ತೆ 6 - 2√3/4 ಬರುತ್ತೆ. ಮತ್ತು ನಾವು 2 ಕಾಮನ್ ತೆಗೆದರೆ 3 - √3/2 × 2 ಅಂದರೆ ಒಂದು ಮೂಲ ಏನು ಬರುತ್ತೆ ಅಂತ ಹೇಳಿದರೆ, ಸೊ ಇದು ಮೂಲಗಳು ಏನು ಬರುತ್ತೆ 3 + √3 ಬರುತ್ತೆ ಹೌದಾ, ಅಥವಾ 3 - √3 ಬರುತ್ತೆ. ಇವು ಎರಡು ವಾಸ್ತವ. ಈ ಒಂದು ವರ್ಗ ಸಮೀಕರಣಕ್ಕೆ ನಮಗೆ ವರ್ಗ ಸಮೀಕರಣ ಎರಡು ವಾಸ್ತವ ಮತ್ತು ಭಿನ್ನವಾಗಿರ್ತಕ್ಕಂಥ ಮೂಲಗಳನ್ನು ಹೊಂದಿದ್ದಾರೆ. ವಾಸ್ತವ ಮತ್ತು ಭಿನ್ನವಾಗಿರ್ತಕ್ಕಂಥ ಎರಡು ಮೂಲಗಳು ಯಾವುದು ಅಂದರೆ 3 + √3/2 ಆಮೇಲೆ ಇನ್ನೊಂದು 3 - √3/2. ಸೊ ಇದೇ ರೀತಿ ಇನ್ನೊಂದು ಲೆಕ್ಕವನ್ನು ಮಾಡಿ ಮಕ್ಕಳೇ. ಸೊ ಮುಂದಿನ ಸಮಸ್ಯೆ ಈ ಥರ ಇದೆ, ಕೆಳಗಿನ ವರ್ಗ ಸಮೀಕರಣ ಸಮನಾದ ಎರಡು ಮೂಲಗಳನ್ನು ಹೊಂದಿದ್ದರೆ ಕೆ ಬೆಲೆ ಕಂಡುಹಿಡಿಯಿರಿ ಅಂತ ಇದೆ. ಸೊ ಪ್ರಾಬ್ಲಮ್ ಏನಂದರೆ kx × x - 2 + r = 0. ಸೊ ಇದು ax² + bx + c = 0 ರೂಪದಲ್ಲಿಲ್ಲ. ಮೊದಲು ನಾವೇನು ಮಾಡಬೇಕು ಅಂದರೆ ಕೊಟ್ಟಿರ್ತಕ್ಕಂಥ ಸಮೀಕರಣವನ್ನು ax² + bx + c = 0 ರೂಪಕ್ಕೆ ಬರ್ಕೋಬೇಕು. ಸೊ ಇದು ಇವೆರಡು ಗುಣಿಸಿದರೆ kx × x - 2 ಇದೆ. ಸೊ ಇದೇನಾಗುತ್ತೆ kx² ಆಗುತ್ತೆ ಮೈನಸ್ 2kx ಆಗುತ್ತೆ ಪ್ಲಸ್ r = 0. ಸೊ ಈಗ ಯಾವ ಅಂತ ಹೇಳಿದರೆ kx ನೋಡಿ ax² + bx + c = 0 ರೂಪದಲ್ಲಿದೆ.
ಸೊ ಈಗ ಎ ಬೆಲೆ ಏನು ಬರುತ್ತೆ ನಮಗೆ ಕೆ ಬರುತ್ತೆ, ಬಿ ಬೆಲೆ ಏನು ಬರುತ್ತೆ -2k ಬರುತ್ತೆ, ಸಿ ಬೆಲೆ ಏನು ಬರುತ್ತೆ ಅಂದರೆ 6 ಬರುತ್ತೆ. ಆಯಿತಾ? ಸೊ ಈಗ ಅವರು ಪ್ರಶ್ನೆನಲ್ಲಿ ಏನು ಕೊಟ್ಟಿದ್ದಾರೆ, ವರ್ಗ ಸಮೀಕರಣ ಸಮನಾದ ಮೂಲಗಳನ್ನು ಹೊಂದಿದ್ರೆ. ಸೊ ಸಮನಾದ ಮೂಲಗಳನ್ನು ಯಾವಾಗ ಹೊಂದಿರುತ್ತೆ ಅದು ಅಂತ ಹೇಳಿದರೆ ನಮಗೆ ಶೋಧಕದ ಬೆಲೆ 0ಕ್ಕೆ ಸಮನಾದಾಗ ಮಾತ್ರ ಅದು ಸಮನಾದ ಮೂಲಗಳನ್ನು ಹೊಂದಿರುತ್ತೆ. ಸೊ ಅದರಿಂದ ಸಮನಾದ ಮೂಲಗಳನ್ನು ಹೊಂದಿದ್ದಾಗ ಮೂಲಗಳು ಸಮನಾದಾಗ b² - 4ac ಬೆಲೆ ಏನಾಗಿರುತ್ತೆ ಅಂದರೆ 0ಕ್ಕೆ ಸಮನಾಗಿರುತ್ತೆ. ಹೌದಾ? ಸೊ b² - 4ac = 0 ಆಗಿರುತ್ತೆ. ಸೊ ಈಗ ನಾವು ಏನು ಬರೀತು, ಕೆ ಬೆಲೆ ಕಂಡುಹಿಡಿಯಬೇಕು. ಓಕೆ, ಸೊ ಬಿ ಬೆಲೆ ಏನಿದೆ ನಮಗೆ -2k² ಇದು ಬಿ ಬೆಲೆ, 4 ಇಂಟು ಎ ಬೆಲೆ k ಇದೆ, ಸಿ ಬೆಲೆ 6 ಇದೆ, = 0. ಸೊ ಇದನ್ನ ನಾವು ಫರ್ದರ್ ಸಿಂಪ್ಲಿಫೈ ಮಾಡಿದ್ರೆ 4k² ಆಗುತ್ತೆ, 2k² ಅಂತ ಹೇಳಿದ್ರೆ 4k² ಆಗುತ್ತೆ, -6 ಇಂಟು 4 24k = 0 ಆಗುತ್ತೆ. ಹೌದಾ? ಸೊ ಇದನ್ನು ಮತ್ತೆ ಫರ್ದರ್ ಸಿಂಪ್ಲಿಫೈ ಮಾಡಿದ್ದೀವಿ. 4k ಕಾಮನ್ ತೆಗೆದು ಹಾಗೇನಾಗುತ್ತೆ k - 6 = 0 ಆಗುತ್ತೆ. ಹೌದಾ? ಈಗ ನೋಡಿ ಇದು ಯಾವ ರೂಪದಲ್ಲಿದೆ, ಎ ಬಿ = 0 ರೂಪದಲ್ಲಿದೆ. ಎ ಬಿ = 0 ಅಂದರೆ ಇದರ ಎ = 0 ಆರ್ ಬಿ = 0. ಸೊ ಅದರಿಂದ ಇದು 4k ಇಂಟು k - 6 = 0 ಅಂದರೆ 4k = 0 ಅಥವಾ k - 6 = 0 ಆಗುತ್ತೆ. ಸೊ 4k = 0 ಅಥವಾ k - 6 = 0 ಆಗುತ್ತೆ. ನೋಡಿ 4k = 0 ಅಂದರೆ ನಮಗೆ ಇಲ್ಲಿ ಕೆ ಬೆಲೆ ಏನು ಬರುತ್ತೆ ಅಂತ ಹೇಳಿದರೆ 0 ಬಂದುಬಿಡುತ್ತೆ, 0/4 ಆದಾಗ. ಸೊ ಇದು ನಮಗೆ 0 ಬರುತ್ತೆ. ಹೌದಾ? ಇನ್ನೊಂದು ಬೆಲೆ ಏನು ಬರುತ್ತೆ, k - 6 ಇದೆ. ಸೊ ಇಲ್ಲಿ ಕೆ ಬೆಲೆ ಏನು ಬರುತ್ತೆ ನಮಗೆ 6 ಬರುತ್ತೆ. ಸೊ ಅದರಿಂದ ಈ ಸಮೀಕರಣ ಅದು kx × x - 2 + r = 0. ಇದು ಇದರಲ್ಲಿ ಕೆ ಬೆಲೆ ಏನು ಬರುತ್ತೆ, ಎರಡು ಸಮನಾಗಿರ್ತಕ್ಕಂಥ ಮೂಲಗಳನ್ನು ಹೊಂದಿದ್ದಾಗ ನಮಗೆ ಕೆ ಬೆಲೆ ಏನು ಬರುತ್ತೆ ಅಂದರೆ ಕೆ ಬೆಲೆ either k = 0 or k = 6. ಇದು ಈ ಒಂದು ಸಮೀಕರಣಕ್ಕೆ ಪರಿಹಾರ ಮಾತ್ರ. ಸೊ ಇದೇ ಥರದ್ದು ಇನ್ನೂ ಮುಂದಿನ ಇನ್ನೊಂದು ಸಮಸ್ಯೆಯನ್ನು ನಾವು ನೋಡೋಣ. ಮುಂದಿನ ಒಂದು ಸಮಸ್ಯೆ ಈ ಥರ ಇದೆ. ಸುತ್ತಳತೆ 80 ಮೀಟರ್ ಮತ್ತು ವಿಸ್ತೀರ್ಣ 400 ಮೀಟರ್² ಇರುವ ಆಯತಾಕಾರದ ಉದ್ಯಾನವನವನ್ನು ನಿರ್ಮಿಸಲು ಸಾಧ್ಯವೇ? ಹೌದು ಎಂದಾದರೆ ಅದರ ಉದ್ದ ಮತ್ತು ಅಗಲಗಳನ್ನು ಕಂಡುಹಿಡಿಯಿರಿ. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ, ಆಯತದ ವಿಸ್ತೀರ್ಣ ಕೊಟ್ಟಿದ್ದಾರೆ, ಹೌದಾ, ಮತ್ತು ಆಯತದ ಸುತ್ತಳತೆ ಕೊಟ್ಟಿದ್ದಾರೆ. ಸೊ ನಾವೇನು ಮಾಡಬೇಕು, ಅದರ ಉದ್ದ ಮತ್ತು ಅಗಲ ಕಂಡುಹಿಡಿಯಬೇಕು. ಸೊ ಅದರ ಉದ್ದ ಮತ್ತು ಅಗಲ ಗೊತ್ತಾದರೆ ನಮಗೇನು ಗೊತ್ತಾಗುತ್ತೆ, ವಿಸ್ತೀರ್ಣ ಗೊತ್ತಾಗುತ್ತೆ. ಉದ್ದ ಮತ್ತು ಅಗಲ ಅವುಗಳ ಗುಣಲಬ್ಧ ನಮಗೆ 400 ಮೀಟರ್² ಸಮ ಅಂದರೆ ನಮಗೆ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಅಂತ ಅರ್ಥ. ಸೊ ಅದಕ್ಕೆ ಫಸ್ಟ್ ಉದ್ದ ಮತ್ತು ಅಗಲಗಳನ್ನು ಕಂಡುಹಿಡ್ಕೋಬೇಕು. ಸೊ ಇಲ್ಲಿ ಆಯತದ ಉದ್ದ ಮತ್ತು ಅಗಲಗಳನ್ನು ನಾವು ಎಲ್ ಮತ್ತು ಬಿ ಅಂತ ತಗೋಣ. ಸೊ ಆಯತದ ಉದ್ದ ಮತ್ತು ಅಗಲಗಳು ಎಲ್ ಮತ್ತು ಬಿ ಆಗಿದೆ ಅಂತ. ಈಗೇನು ಕೊಟ್ಟಿದ್ದಾರೆ, ಸುತ್ತಳತೆ ಕೊಟ್ಟಿದ್ದಾರೆ. ನೋಡಿ ಇದು ಆಯತ ಅಂದರೆ ಈ ಥರ ಇರುತ್ತೆ ಆಯತ, ಹೌದಾ. ಸೊ ಇದರಲ್ಲಿ ಉದ್ದ ಮತ್ತು ಅಗಲ, ಉದ್ದ ಎಲ್ ಅಗಲ ಬಿ ಇದೆ ಅಂತ ತಿಳ್ಕೊಳ್ಳಿ. ಇದ್ರ ಸುತ್ತಳತೆ ಏನು ಬರುತ್ತೆ ನಮಗೆ, 2l + 2b ಆಗುತ್ತೆ, ಅಥವಾ 2 × l + b ಆಗುತ್ತೆ. ಸೊ ಸುತ್ತಳತೆ = ಆಯತದ ಸುತ್ತಳತೆ ಕಂಡುಹಿಡಿಯುವ ಸೂತ್ರ 2 × l + b. ಹೌದಾ. ಸುತ್ತಳತೆ ಅವ್ರು ಕೊಟ್ಟಿದ್ದಾರೆ, ಎಷ್ಟಿದೆ ಸುತ್ತಳತೆ, 80 ಮೀಟರ್ ಇದೆ. ಸೊ 80 = 2 × l + b ಆಗುತ್ತೆ, ಹೌದಾ. ಸೊ ಹಾಗಾದರೆ l + b ಏನಾಗುತ್ತೆ ಅಂದರೆ 80/2 ಆಗುತ್ತೆ. 80/2 ಅಂದರೆ 40.
ಸೊ ಎಲ್ ಪ್ಲಸ್ ಬಿ ಇಸ್ ಈಕ್ವಲ್ ಟು ಎಷ್ಟು ಸಿಕ್ತು ನಮಗೆ 40 ಸಿಕ್ತು. ಆಯಿತಾ? ಸೊ ಈಗ ಇದರಲ್ಲಿ ಯಾವುದಾದ್ರು ಒಂದು ತಗೊಳ್ಳೋಣ. ಹಾಗಾದರೆ ಎಲ್ ಪ್ಲಸ್ ಬಿ ಇಸ್ ಈಕ್ವಲ್ ಟು 40 ಆದರೆ ಬಿ ಇಸ್ ಈಕ್ವಲ್ ಟು ಏನಾಗುತ್ತೆ ಅಂದರೆ 40 ಮೈನಸ್ ಎಲ್ ಆಗುತ್ತೆ. ಆಯಿತಾ? ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ? ವಿಸ್ತೀರ್ಣ ಕೊಟ್ಟಿದ್ದಾರೆ. ಹೌದಾ? ಸೊ ಈಗ ನಿಮಗೆಲ್ಲ ಗೊತ್ತಿದೆ ಆಯತದ ವಿಸ್ತೀರ್ಣ ಕಂಡಿಯ ಸೂತ್ರ ಏನು? ಉದ್ದ ಇಂಟು ಅಗಲ. ಸೊ ವಿಸ್ತೀರ್ಣ ಇಸ್ ಈಕ್ವಲ್ ಟು 400 ಮೀಟರ್ ಸ್ಕ್ವೇರ್ ಇದೆ. ಆಯತದ ವಿಸ್ತೀರ್ಣ ಇಸ್ ಈಕ್ವಲ್ ಟು 400 ಮೀಟರ್ ಸ್ಕ್ವೇರ್ ಇದೆ. ಸೊ ವಿಸ್ತೀರ್ಣ ಸೂತ್ರ ಏನು ಬರುತ್ತೆ? ಎಲ್ ಇಂಟು ಬಿ ಇಸ್ ಈಕ್ವಲ್ ಟು 400 ಆಯಿತು. ಎಲ್ ಇಂಟು ಬಿ ಇಸ್ ಈಕ್ವಲ್ ಟು 400. ಸೊ ನಮಗೆ ಏನು ಗೊತ್ತಿದೆ? ಎಲ್ ಇಂಟು ಬಿ ಅಂತ ಹೇಳಿದ್ರೆ ಏನು? 40 ಮೈನಸ್ ಎಲ್ ಇಸ್ ಈಕ್ವಲ್ ಟು 400. ಹೌದಾ? ಎಲ್ ಇಂಟು ಬಿ ಅಂದರೆ 40 ಮೈನಸ್ ಎಲ್ ಇಸ್ ಈಕ್ವಲ್ ಟು 400. ಈಗ ಇವೆಲ್ಲ ಗುಣಿಸಿ 40 ಇಂಟು ಎಲ್ ಏನಾಗುತ್ತೆ? 40 ಎಲ್ ಆಗುತ್ತೆ. ಮೈನಸ್ ಎಲ್ ಇಂಟು ಎಲ್ ಏನಾಗುತ್ತೆ? ಎಲ್ ಸ್ಕ್ವೇರ್ ಆಗುತ್ತೆ. ಇಸ್ ಈಕ್ವಲ್ ಟು ಏನು ಬರುತ್ತೆ? ನಮಗೆ 400 ಬರುತ್ತೆ. ಆಯಿತಾ? ಸೊ ಈಗ ಈ ಕಡೆ ನಾನು ಈಗ ಏನು ಮಾಡ್ತೀನಿ? ಇದನ್ನು ನಾನು ಆದರ್ಶ ರೂಪಕ್ಕೆ ಬರ್ಕೊಂಡ್ರೆ ಸೊ ಎಲ್ ಸ್ಕ್ವೇರ್ ಆಗುತ್ತೆ. ಮೈನಸ್ ಇಂದ ಮಲ್ಟಿಪ್ಲೈ ಆಗುತ್ತೆ. ಮೈನಸ್ ಎಲ್ ಆಗುತ್ತೆ. ಮೈನಸ್ 40 ಎಲ್ ಪ್ಲಸ್ 400 ಇಸ್ ಈಕ್ವಲ್ ಟು 0. ಇದು ನಮಗೆ ಬೇಕಾಗಿರ್ತಕ್ಕಂಥ ವರ್ಗ ಸಮೀಕರಣ ಸಿಕ್ತು. ಎಲ್ ಸ್ಕ್ವೇರ್ ಮೈನಸ್ 40 ಎಲ್ ಪ್ಲಸ್ 400 ಇಸ್ ಈಕ್ವಲ್ ಟು 0. ಹೌದಾ? ಸೊ ಈಗ ಏನು ಮಾಡ್ಬೇಕು? ನಾವು ಎ ಬಿ ಸಿ ಬೆಲೆ ಬರ್ಕೋಬೇಕು. ಹೌದಾ? ಎ ಬಿ ಸಿ ಬೆಲೆ ಬರ್ಕೊಂಡು ಎ ಇಸ್ ಈಕ್ವಲ್ ಟು ಏನು ಬರುತ್ತೆ? 1 ಬರುತ್ತೆ. ಬಿ ಇಸ್ ಈಕ್ವಲ್ ಟು ಮೈನಸ್ 40 ಬರುತ್ತೆ. ಸಿ ಇಸ್ ಈಕ್ವಲ್ ಟು ಎಷ್ಟು ಬರುತ್ತೆ? 400 ಬರುತ್ತೆ. ಈಗ ಮೂಲಗಳು ಈಗ ಸಪೋಸ್ ಬಿ ಸ್ಕ್ವೇರ್ ಮೈನಸ್ 4ac ಬೆಲೆ ಏನು ಅಂತ ಕಂಡುಹಿಡಿಬೇಕು. ಬಿ ಸ್ಕ್ವೇರ್ ಮೈನಸ್ 4ac ಬೆಲೆ ಏನಾದ್ರೆ 0ಗೆ ಈಕ್ವಲ್ ಆಗಿದ್ದರೆ ಆಗ ಏನಾಗಿರುತ್ತೆ? ಮೂಲಗಳು ಸಮ ಇರುತ್ತೆ. ಹಿಡಿಬೇಕು. ಬಿ ಸ್ಕ್ವೇರ್ ಮೈನಸ್ 4ac ಬೆಲೆ ಹಿಡಿಬೇಕು. ಸೊ ಬಿ ಸ್ಕ್ವೇರ್ ಮೈನಸ್ 4ac ಇಸ್ ಈಕ್ವಲ್ ಟು ಸೊ ಬಿ ಸ್ಕ್ವೇರ್ ಅಂದರೆ ಮೈನಸ್ 40 ಹೋಲ್ ಸ್ಕ್ವೇರ್ ಆಗುತ್ತೆ. ಮೈನಸ್ 4 ಇಂಟು ಎ ಇಂಟು ಸಿ. ಹೌದಾ? ಎ ಅಂತ ಹೇಳಿದರೆ 1 ಬರುತ್ತೆ. ಸಿ ಅಂತ ಹೇಳಿದರೆ 400 ಆಗುತ್ತೆ. ಹೌದಾ? ಸೊ ಇದೆಷ್ಟಾಯಿತು? 1600 ಆಯಿತು. ಮೈನಸ್ 1600 ಆಯಿತು. ಹಾಗಾದರೆ ಬಿ ಸ್ಕ್ವೇರ್ ಮೈನಸ್ 4ac ಬೆಲೆ ಏನು ಬಂತು ನಮಗೆ ಅಂತ ಹೇಳಿದರೆ 0 ಬಂದಿತ್ತು. ಹೌದಾ? ಸೊ ಬಿ ಸ್ಕ್ವೇರ್ ಮೈನಸ್ 4ac ಬೆಲೆ 0 ಆಗಿರೋದ್ರಿಂದ ಮೂಲಗಳು ಏನಾಗಿರ್ತವೆ ಅಂತ ಹೇಳಿದರೆ ವಾಸ್ತವ ಮತ್ತು ಸಮ ಆಗಿರ್ತವೆ. ಸೊ ಮೂಲಗಳು ವಾಸ್ತವ ಮತ್ತು ಸಮ. ಹೌದಾ? ಮೂಲಗಳು ವಾಸ್ತವ ಮತ್ತು ಸಮ ಆಗಿರೋದ್ರಿಂದ ನಾವೇನು ಮಾಡ್ಬೋದು? ಆ ಮೂಲಗಳ ಬೆಲೆ ಕಂಡುಹಿಡಿಬೋದು. ಹೌದಾ? ಸೊ ಬಿ ಸ್ಕ್ವೇರ್ ಮೈನಸ್ 4ac ಬೆಲೆ ನಮಗೆ 0ಗೆ ಈಕ್ವೇಟ್ ಮಾಡಿದಾಗ ಮೂಲಗಳು ಸಮ ಆಗಿದ್ದರೆ ಏನಾಗಿರ್ತಾವೆ? ಮೈನಸ್ ಬಿ ಬೈ 2a ಅಥವಾ ಮೈನಸ್ ಬಿ ಬೈ 2a ಆಗುತ್ತೆ. ಸೊ ಮೈನಸ್ ಬಿ ಬೈ 2a ಒಂದು ಮೂಲ, ಇನ್ನೊಂದು ಮೂಲಗಳು ಕೂಡ ಮೈನಸ್ ಬಿ ಬೈ 2a. ಎರಡು ಸಮನಾಗಿರ್ತಕ್ಕಂಥ ಮೂಲಗಳು ಸಿಗ್ತವೆ. ಏಕೆಂದರೆ ಬಿ ಸ್ಕ್ವೇರ್ ಮೈನಸ್ 4ac ಬೆಲೆ 0ಗೆ ಸಮ ಆಗಿದೆ. ಸೊ ಇಲ್ಲಿ ಮೈನಸ್ ಬಿ ಅಂತ ಹೇಳಿದರೆ ಏನು ಬರುತ್ತೆ? ಇದರಲ್ಲಿ ಮೈನಸ್ ಆಫ್ ಮೈನಸ್ 40. ಹೌದಾ? ಮೈನಸ್ 40 ಬೈ 2a ಅಂತ ಹೇಳಿದ್ರೆ ಏನು ಬರುತ್ತೆ? 2 ಇಂಟು 1 ಸಿಗುತ್ತೆ. ಇದು ಅಷ್ಟೇ. ಮೈನಸ್ ಆಫ್ ಮೈನಸ್ 40 2 ಇಂಟು 1 ಅಂದರೆ 2 ಸಿಗುತ್ತೆ. ಅಂದರೆ 40 ಬೈ 2 40 ಬೈ 2 ಆಗುತ್ತೆ. ಸೊ ಮೂಲಗಳು ಎಷ್ಟು ಸಿಗುತ್ತೆ? ನಮಗೆ 20 ಸಿಗುತ್ತೆ. ಎರಡು ಸಮನಾಗಿರ್ತಕ್ಕಂಥ ಮೂಲಗಳು. ಸೊ 20 ಸಿಕ್ಕರೆ ಅಂದರೆ ಉದ್ದ ಎಲ್ ಇಸ್ ಈಕ್ವಲ್ ಟು ಏನಾಗಿರುತ್ತೆ ಅಂತ ಹೇಳಿದರೆ 20 ಆಗಿರುತ್ತೆ. ನೋಡಿ, ಉದ್ದ ಎಲ್ ಇಸ್ ಈಕ್ವಲ್ ಟು ಎಷ್ಟು ಬರುತ್ತೆ? 20 ಬರುತ್ತೆ. ಹಾಗಾದರೆ ಅಗಲ ಎಷ್ಟು ಬರುತ್ತೆ? ಅಗಲ ಬಿ. ಸೊ ಅಗಲ ಬಿ ಇಸ್ ಈಕ್ವಲ್ ಟು ಎಷ್ಟು ಬರುತ್ತೆ? 40 ಮೈನಸ್ ಎಲ್ ಅಂತ ಹೇಳಿದರೆ 40 ಮೈನಸ್ 20 ಅಂತ ಹೇಳಿದ್ರೆ ಎಷ್ಟು ಬರುತ್ತೆ? 20 ಬರುತ್ತೆ. ಆಯಿತಾ? ಸೊ ಇದು ನೋಡಿ, ಸುತ್ತಳತೆಯನ್ನು ಕೂಡ ಎಷ್ಟು ಬಂತಿದೋ 20 40 ಇಂಟು 2 80 ಸುತ್ತಳತೆ ಬಂತು.
ಸೊ ಅದೇ ರೀತಿ ವಿಸ್ತೀರ್ಣ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ ಅದು 20 ಸ್ಕ್ವೇರ್ ಅಂದರೆ ಎಷ್ಟು ಬರುತ್ತೆ, 400 ಮೀಟರ್ ಸ್ಕ್ವೇರ್ ಆಗುತ್ತೆ. ಸೊ ಅದರಿಂದ ನಾವು ಏನು ಕಂಡುಹಿಡಿದ್ವಿ, ಈ ಆಯತಾಕಾರದ ಉದ್ಯಾನದ ಉದ್ದ ಮತ್ತು ಅಗಲಗಳನ್ನು ಕಂಡುಹಿಡಿದ್ವಿ. ಸೊ ಇದೇ ರೀತಿ ನಿಮಗೆ ಅಭ್ಯಾಸದಲ್ಲಿ ಹಲವಾರು ಸಮಸ್ಯೆಗಳಿದ್ದಾವೆ. ಆ ಸಮಸ್ಯೆಗಳನ್ನು ಅಭ್ಯಾಸ 10.4ರಲ್ಲಿ ಉಳಿದಿರ್ತಕ್ಕಂಥ ಸಮಸ್ಯೆಗಳನ್ನ ನೀವು ಬಿಡಿಸ್ಕೆ ಬನ್ನಿ ಮಕ್ಕಳೇ. ಸೊ ಇಲ್ಲಿಗೆ ಈ ಒಂದು ಅಧ್ಯಾಯ ಯಾವುದು ವರ್ಗ ಸಮೀಕರಣಗಳು, ಈ ಒಂದು ಅಧ್ಯಾಯ ಕಂಪ್ಲೀಟ್ ಆಯಿತು. ಸೊ ಮುಂದಿನ ಒಂದು ತರಗತಿಯಲ್ಲಿ ಒಂದು ಹೊಸ ಅಧ್ಯಾಯವನ್ನು ನಾವು ರನ್ ಮಾಡೋಣ ಮಕ್ಕಳೇ. ಥ್ಯಾಂಕ್ ಯು.